ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ಈಗಾಗಲೇ ಮೊನ್ನೆ ಪತ್ರಿಕೆ ಮಾಧ್ಯಮದಲ್ಲಿ ನಾವು ನೋಡಿದ್ವಿ, ಅವರೇನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹರಪನಹಳ್ಳಿ ಬ್ಲ್ಯಾಕ್ ಕಾಂಗ್ರೆಸ್ ಆಗಲಿ ಡಿಸ್ಟಿಕ್ ಪ್ರೆಸಿಡೆಂಟ್ ಆಗಲಿ ನಮಗೆ ಯಾವುದೇ ಪ್ರೋಗ್ರಾಮ್ಗಳಿಗೆ ಅವರು ಇದನ್ನು ಮಾಡ್ತಾ ಇಲ್ಲ, ನಮಗೆ ವಿಶ್ವಾಸಕ್ಕೆ ತಗೊಂಡು ನಮಗೆ ಅನುಮಾನ ಮಾಡ್ತಾ ಇಲ್ಲ. ನಾನು ಹರಪನಹಳ್ಳಿ ಕಾಂಗ್ರೆಸ್ನಲ್ಲಿ ನಿರಂತರವಾಗಿದ್ದೀವಿ. ನಾವು ಆಮೇಲೆ ನಮ್ಮ ತಂದೆನೂ ಕೂಡ 40 ವರ್ಷದಲ್ಲಿ ರಾಜಕಾರಣದಲ್ಲಿದ್ದಾರೆ ಅಂತ. ಈಗ ನಾವು ನೋಡ್ಪಟ್ಟಿದ್ದು ಕೆಲವು ಈ ಭಾಗದಲ್ಲಿ NM ನೂರ್ ಅಹಮದ್ ಅವರ ತಂದೆ ಏನಿದಾರಲ್ಲ, ಎಕ್ಸ್ ಮಿನಿಸ್ಟ್ರು NM ನಬಿ ಸಾಹೇಬ್ರವರು JDS ಇಂದ ಸ್ಪರ್ಧೆ ಮಾಡಿದ್ರು, JDS ಇಂದ MLA ಆದರು, JDS ಇಂದ ಮಿನಿಸ್ಟರ್ ಆದಂತ ನಮಗೆ ಮಾಹಿತಿ ಇದೆ, ಇಲ್ಲ ಭಾಳ ಜನಕ್ಕೂ ಮಾಹಿತಿ ಇದೆ. ಹಾಗಾಗಿ ಅವರು ಕಾಂಗ್ರೆಸ್ನಲ್ಲಿರೋ ಪ್ರಶ್ನೆನೇ ಬರಲ್ಲ. ಯಾಕಂದರೆ ಈಗಾಗಲೇ ಅಸೆಂಬ್ಲಿ ಚುನಾವಣೆಯಲ್ಲಿ 2020 ಚುನಾವಣೆಯಲ್ಲಿ ಅವರು JDS ಇಂದ ನಿಂತಿದ್ದಾರೆ. ಅವರು ಸೋತಿದ್ದಾರೆ. ನನ್ನ ಪ್ರಕಾರ 700 ವೋಟ್ ತೊಗೊಂಡಿದ್ದಾರೆ ಅವರು ಅಪ್ರಾಕ್ಸಿಮೇಟ್. ಆದರೆ ಅದು JDSನಲ್ಲಿರೋದು ಎಲ್ಲರಿಗೂ ಗೊತ್ತಿದ್ದ ವಿಚಾರ. ಅವ್ರು ಕಾಂಗ್ರೆಸ್ನಲ್ಲಿ ಯಾವಾಗ ಬಂದರೂ ನಮಗಂತೂ ಮಾಹಿತಿ ಇಲ್ಲ. ಒಂದು ವೇಳೆ ಬಂದ್ರೂ ಕೂಡ ಡಿಸ್ಟಿಕ್ ಪ್ರೆಸಿಡೆಂಟಿಗಾಗಲಿ ಬ್ಲ್ಯಾಕ್ ಕಾಂಗ್ರೆಸ್ ಪ್ರೆಸಿಡೆಂಟಿಗಾಗಲಿ ಮಾತಾಡಬೇಕಿತ್ತು, ಅವ್ರಿಗೆ ವಿಶ್ವಾಸ ತೊಗೋಬೇಕಾಗಿತ್ತು. ಇಲ್ಲ ಒಂದು ವೇಳೆ ಅಲ್ಲಿ ಹೈಕಮಾಂಡಿಂದ ನಾನು ಹರಪನಹಳ್ಳಿಯಲ್ಲಿ ಸಂಘಟನೆ ಮಾಡೋಕ್ಕೆ ನೂರ್ ಅಹಮದ್ ಅವರಿಗೆ ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೂ ಮತ್ತು ಡಿಸ್ಟಿಕ್ ಅಧ್ಯಕ್ಷರಿಗೂ ಮಾತಾಡಿಸ್ಬೇಕಾಗಿತ್ತು. ಹಾಗಾಗಿ ಅವರು ಯಾವುದೇ ಥರದ ಅವ್ರಿಗೆ ಗೈಡ್ಲೈನ್ಸ್ ಇಲ್ದಾಗೆ ನಾವು ಅವರು ಈ ಪತ್ರಿಕೆ ಮಾಧ್ಯಮದಲ್ಲಿ ಅವ್ರು ಕೊಟ್ಟಾಗ ನಾವು ಡಿಸ್ಟಿಕ್ ಪ್ರೆಸಿಡೆಂಟ್ ಆದ ನಮ್ಮ ಸಿರಾಜ್ ಸಾಹೇಬ್ರಿಗೆ ಅವ್ರಿಗೆ ನಾವು ಸಂಪರ್ಕವನ್ನು ಮಾಡಿದ್ವಿ. ಅವರೇನಂದ್ರು ಯಾವುದೇ ನಮಗೆ ಮಾಹಿತಿ ಇಲ್ಲ, ಅದು ಎಲ್ಲೇನು ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಸೇರ್ಪಡೆ ಆಗಿದ್ದಾರೆ ಅನ್ನೋದು ನಮಗೆ ಮಾಹಿತಿ ಇಲ್ಲ. ಒಂದು ವೇಳೆ ಅವ್ರು ಇದ್ದಿದ್ರೆ ನಮಗೆ ಬಂದು ಸಂಪರ್ಕ ಮಾಡ್ತಿದ್ರು. ಅವ್ರು ನಮಗೆ ಯಾವುದೇ ಕಾರಣ ಸಂಪರ್ಕ ಮಾಡಿಲ್ಲ ಅಂತೇಳಿ ಆಲ್ರೆಡಿ ಸಿರಾಜ್ ಸಾಹೇಬರು ಡಿಸ್ಟಿಕ್ ಪ್ರೆಸಿಡೆಂಟ್ ವಿಜಯನಗರ ಅವರು ನಮಗೆ ಫೋನ್ ಮುಖಾಂತರ ನಮಗೆ ಅವ್ರ ಮಾಹಿತಿಯನ್ನು ಕೊಟ್ಟರು. ಹಾಗಾಗಿ ಅದನ್ನು ಆಧಾರ ಮಾಡಿಕೊಂಡು ನಾವು ಇವತ್ತು ಕೆಲವು ಪತ್ರಿಕೆಗಳಲ್ಲಿ ನಾವು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೀವಿ. ನೂರ್ ಅಹಮದ್ ಸಾಹೇಬರಿಗೂ ಹರಪನಹಳ್ಳಿ ಕಾಂಗ್ರೆಸ್ಗೂ ಯಾವುದೇ ಸಂಬಂಧ ಇಲ್ಲ. ಈಗ ಅವ್ರು ಹೇಳಿದರು, ನಮ್ಮ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಂಜಿನಪ್ಪ ಸರ್ ಅವ್ರ ಮೇಲೂ ಕೂಡ ಅವರು ಆರೋಪ ಮಾಡಿದರು. ಅವರು ಮೊನ್ನೆ ರಾಹುಲ್ ಗಾಂಧಿ ಅವರ ಪ್ರೋಗ್ರಾಮ್ ನಡೆದಿದ್ದು ಅವ್ರು ನಮಗೆ ಅನುಮಾನ ಕೊಟ್ಟಿಲ್ಲ, ನಮ್ಗೆ ಯಾವುದೇ ಪಕ್ಷ ಚಟುವಟಿಕೆ ತೊಗೊಳ್ತಾ ಇಲ್ಲ ಅಂತ ಹೇಳಿದ್ರು. ಒಂದು ವೇಳೆ ತೊಗೊಳ್ತಾ ಇಲ್ಲ ಅಂದ್ರೂ ಈಗ ಅಂಜಿನಪ್ಪ ಸರ್ ಅವ್ರಿಗೂ ಬ್ಲ್ಯಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿಬಿಟ್ಟು ಅವರು ಸಾಕಷ್ಟು ಸರಿ ಅವರಿಗೆ ಮೊನ್ನೆ ಬರ್ತ್ಡೇಯಲ್ಲಿ ಇದ್ದಾಗ ಹೋಗಿ ಮನೆಯಲ್ಲಿ ವಿಶ್ ಮಾಡಿದ್ರು. ಒಂದು ವೇಳೆ ಹಂಗೆ ಇರಿದ್ರೆ 4 ಗೋಡೆಯಲ್ಲಿ ಅದನ್ನು ಚರ್ಚೆ ಮಾಡಬೇಕಿತ್ತು. ಸರ್, ನಾನು ಹಿಂಗೆ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಕರ್ನಾಟಕದ ನಮ್ಮ DK ಶಿವಕುಮಾರ್ ಅವ್ರ ಹತ್ರ ನಾನು ಸೇರ್ಪಡೆ ಆಗಿ ಬಂದಿದ್ದೀನಿ, ನಾನು ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಹರಪನಹಳ್ಳಿಯಲ್ಲಿ ಕೆಲಸ ಮಾಡ್ತೀನಿ, ನನಗೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಮ್ಮ ಹರಪನಹಳ್ಳಿ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಅವ್ರು ಮನವಿ ಮಾಡಬೇಕಾಗಿತ್ತು. ಅವರು ಅದಕ್ಕೆ ಏನು ಉತ್ತರ ಕೊಡ್ತಾರೆ ಏನಿಲ್ಲ ಅಂತೇಳ್ಬಿಟ್ಟು 4 ಗೋಡೆಯಲ್ಲಿ ಕುಂತು ಮಾತಾಡಬೇಕಾಗುತ್ತೆ. ಒಂದು ವೇಳೆ ಹಂಗೇನಾರ ಇದೆ ಪತ್ರಿಕೆ ಮಾಧ್ಯಮದ ಮುಖಾಂತರನೇ ಹೇಳಬೇಕಂತ ಏನಿದ್ದಿಲ್ಲ. ಆಲ್ರೆಡಿ ಅವ್ರಿಗೆ ಹೋಗಿ ಬರ್ತ್ಡೇ ವಿಶ್ ಮಾಡಿದ್ದಾರೆ. ಈಗ ಕೆಲವು ಮದುವೆ ಸಮಾರಂಭಗಳಲ್ಲಿ ಇಲ್ಲೆಲ್ಲ ಫೋಟೋಸ್ ಕೂಡ ಅವರು ಆಲ್ರೆಡಿ ಭಾಳ ಜನವನ್ನು ನೋಡಿದ್ದಾರೆ. ಅವ್ರ ಚರ್ಚೆ ಮಾಡ್ಬೋದಿತ್ತು ಮುಖಾಂತರ ಮುಂದೆ. ಆದರೆ ಈ ಪತ್ರಿಕೆ ಮಾಧ್ಯಮದ ಮಾಡಿಬಿಟ್ಟು ಈ ಥರದ್ದು ಸೃಷ್ಟಿ ಮಾಡಿ ನಾನು ಜನಸಂಪರ್ಕ ಕಚೇರಿ ಮಾಡಿದ್ದೀನಿ ಅಂತ. ಯಾವ ಜನಸಂಪರ್ಕ ರೀ? ಅಲ್ಲೆಲ್ಲ ಜನರಿಗೆ ದಿಕ್ಕು ತಪ್ಪಿಸುವುದು, ಜನರಿಗೆ ಯಾವುದೇ ಒಂದು ಗೊಂದಲ ಸೃಷ್ಟಿ ಮಾಡುವ ಸಂಪರ್ಕ ಕಚೇರಿ ಅಂತ ಅನಿಸುತ್ತೆ ನನಗಂತೂ ಯಾವುದೇ ಜನಸಂಪರ್ಕ ಕಚೇರಿ ಅಂತೇಳಿ ಅದು ಅನಿಸ್ತಾ ಇಲ್ಲ. ಈಗಾಗಲೇ ಎಲ್ಲ ಎಲ್ಲ ಕೂಡ್ಲಿಕ್ಕಿಂದ ಹಿಡಿದು ಎಲ್ಲರಿಗೂ ಗೊತ್ತಿದೆ ಅವ್ರು ಯಾವ ಪಕ್ಷದಿಂದ ಗೆದ್ದಿದ್ರು, ಯಾವ ಪಕ್ಷದಲ್ಲಿ ಕೆಲಸ ಮಾಡಿದರು, ಆಮೇಲೆ ಹೊಸಪೇಟೆಯಿಂದ ಯಾವ ಪಕ್ಷದಲ್ಲಿ ನಿಂತವರು NM ನಬಿ ಸಾಹೇಬರು ಸೋತಿದ್ರು, ಆಮೇಲೆ ಇವರು ಒಜಿನಿಯಿಂದ ಎಲ್ಲಿ ನಿಂತು ಇವ್ರು ಸೋತಿದ್ರು, ಇಲ್ಲಿ ಹರಪನಹಳ್ಳಿಯಲ್ಲಿ ಯಾವ ಪಕ್ಷದಿಂದ ಅವರು ಸಂಘಟನೆ ಮಾಡಿ ಅಲ್ಲಿ MLA ಶಾಸಕ ಸ್ಥಾನಕ್ಕೆ ಆಕಾಂಕ್ಷಿಯಾಗಿ ಅವರು ನಿಂತಿದ್ರು, ಸೋತಿದ್ರು ಅನ್ನೋದು ಎಲ್ಲ ಜನರಿಗೆ ಗೊತ್ತಿದೆ. ಹರಪನಹಳ್ಳಿ ಜನ ಅಷ್ಟೆಲ್ಲ ದಡ್ರಲ್ಲ. ಏನಿದ್ರು ನೀವು ಅಲ್ಲಿ ಕೂಡ್ಲಿಗೆಯಲ್ಲಿ ಮಾಡ್ಕೊಳ್ಳಿ. ಯಾಕಂದರೆ ಅಲ್ಲಿ ಕೂಡ್ಲಿಗೆಯಲ್ಲಿ ಸಾಕಷ್ಟು ಕಾಂಗ್ರೆಸ್ ಪಕ್ಷದ ಶಾಸಕರಿದ್ದಾರೆ. ಮುಂದೆ ಹೋಗಿ ಅಲ್ಲಿ ಸಂಘಟನೆಯನ್ನು ಮಾಡಿ. ಒಂದು ವೇಳೆ ಹರಪನಹಳ್ಳಿಯಲ್ಲೇ ಮಾಡಬೇಕು ಅಂತೇಳಿ ಈಗ ಮಾಡ್ಬೋದಲ್ಲ, ಅಲ್ಲಿನೂ ಒಂದು ವೇಳೆ ಇಲ್ಲಿ ಮಾಡ್ಬೋದಾದಂತಂದರೆ ಬ್ಲ್ಯಾಕ್ ಕಾಂಗ್ರೆಸ್ ಪ್ರೆಸಿಡೆಂಟಿಗೆ 4 ಗೋಡೆಯಲ್ಲಿ ಚರ್ಚೆ ಮಾಡ್ಬೋದಿತ್ತಲ್ಲ. ಈ ಥರ ಸೃಷ್ಟಿ ಮಾಡೋದು ಒಳ್ಳೆಯದಲ್ಲ. ಈಗಾಗಲೇ ಅಂಜುಮನ್ನಲ್ಲಿ ಸಾಕಷ್ಟು ಗೊಂದಲಗಳನ್ನು ಮಾಡಿ ಸೃಷ್ಟಿ ಮಾಡಿ ಸದಸ್ಯನೇ ಅಲ್ಲದೆ ಈಗ ಒಬ್ಬ ಸದಸ್ಯ ಬಂದು ಈಗ ಚುನಾವಣೆಯನ್ನು ಇಲ್ಲಿಗೆಲ್ಲ ಚುನಾವಣೆ ಮಾಡಿಬಿಟ್ಟು ಚುನಾವಣೆಯಾಗಿ ಪ್ರೆಸಿಡೆಂಟ್ ಆಗಿದ್ದಾನೆ. ಈಗ ಅದ್ರದ್ದು ನಾನು ಕೋರ್ಟ್ನಲ್ಲೂ ಕೂಡ ನಾವು ದಾವೆಯನ್ನು ಹಾಕಿದ್ದೇವೆ. ಎಲ್ಲ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಒಂದು ವೇಳೆ ಕೋರ್ಟ್ನಲ್ಲಿ ಧಾರವಾಡ ಹೈಕೋರ್ಟ್ನಲ್ಲಿ ಏನು ದಾವೆ ಮಾಡಿದ್ದೀವಿ, ಬೈಲಾದ ವಿರುದ್ಧ ಕೆಲವೊಂದು ಬೈಲಾ ಉಲ್ಲಂಘನೆಯನ್ನು ಮಾಡಿ ಚುನಾವಣೆ ಆಗಿದೆ.
ಅದನ್ನು ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಕೂಡ್ಲಿಗೆ ಹೋಗೋಕ್ಕೆ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಅಂದರೆ ಅಲ್ಲ, ಈಗ ಜನ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. ಅವ್ರು ಯಾರ ಉದ್ದೇಶದಿಂದ ಅಂಜುಮನ್ ಎಲೆಕ್ಷನ್ ಮಾಡಿದ್ರು, ಯಾವ ಉದ್ದೇಶದಿಂದ ಇಲ್ಲಿ ಜನರ ಜೊತೆ ಗೊಂದಲವನ್ನು ಸೃಷ್ಟಿ ಮಾಡಿ ದುಡ್ಡು ಹಂಚಿ ದುಡ್ಡಿನ ಆಮಿಷವನ್ನು ಕೊಟ್ಟು ಯಾವ ಥರ ಜನರಿಗೆ ಇವತ್ತು ಇದನ್ನು ಮಾಡಿದ್ದಾರೆ, ಅವ್ರ ಜೊತೆ ಯಾರಿದ್ರು ಅವರಿಗೆಲ್ಲ ಯಾವ ಥರದ ಮೋಸ ಮಾಡಿ ಇವತ್ತು ನಡುದಾರಿಯಲ್ಲಿ ಅವ್ರಿಗೆ ಬಿಟ್ಟಿದ್ದಾರೆ ಅನ್ನೋದು ಎಲ್ಲ ಪಟ್ಟಣದ ಎಲ್ಲ ನಮ್ಮ ಮುಸ್ಲಿಂ ಬಾಂಧವರು, ನಮ್ಮ ಮುಸ್ಲಿಂ ಅಣ್ಣ ತಮ್ಮಂದರು ಇವತ್ತು ಅವ್ರ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ ಅನ್ನೋದನ್ನು ನೀವು ಒಂದು ಸ್ವಲ್ಪ ಪ್ರಶ್ನವರು ಪರಿಶೀಲನೆ ಮಾಡಿ ಏನು ನಡೀತಾ ಇದೆ ಅಂತ. ಈಗ ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿವೆ ಅಂತಂದೇಳಿ ಶಾಸಕರಿಗಾಗಲಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗಾಗಲಿ ನಿಮ್ಮ ಗಮನಕ್ಕೆ ಯಾರಿಗಾರ ಇದುವರೆಗಾದರೂ ತಂದಿದ್ದಾರಾ? ಇಲ್ಲ, ಇದ್ರ ಬಗ್ಗೆ ನಾವು ಶಾಸಕರ ಹತ್ರ ಆಗಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಹತ್ರ ಆಗಲಿ ಏನೋ ಇದ್ರ ಬಗ್ಗೆ ಚರ್ಚೆ ಮಾಡಿಲ್ಲ. ಯಾಕೆ ಚರ್ಚೆ ಮಾಡಿಲ್ಲ ಅಂದರೆ ನಮ್ಮ ಕಾಂಗ್ರೆಸ್ಸೇ ಅಲ್ಲಲ್ಲ ಅವ್ರೇನಾರ ಇದ್ರೊಳಗೆ ತಂದಿದ್ರಾ? ಇಲ್ಲ, ಅವರಿಗೇನು ಈ ಹಿಂದೆ ಇಲ್ಲ, ನನಗೆ ಮಾಹಿತಿ ಇರೋ ಪ್ರಕಾರ ಇಲ್ಲಿವರೆಗೂ ಅವರೇನು ನಮ್ಮ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಲಿ ಆಮೇಲೆ ನಮ್ಮ ಶಾಸಕರಾಗಲಿ ಅಂಥದ್ದು ಯಾವುದೇ ಒಂದು ಸಂಪರ್ಕ ಆಗಿಲ್ಲ ಅಂತ ಈ ಪಕ್ಷದ ಚಟುವಟಿಕೆಯಲ್ಲಿ ಏನು ಮಾತಾಡಲಿಲ್ಲ ಅಂತ ಅನಿಸುತ್ತೆ ನಮಗೆ. ಅದನ್ನು ಅವ್ರಿಗೆ ಹೇಳಬೇಕು, ನಾವು ಹೇಳೋಕ್ಕಾಗಲ್ಲ. ಅಲ್ಲಿ ನಿಮಗೆ ಆ ರೀತಿ ಗಮನಕ್ಕೆ ಯಾವುದು ಬಂದಲ್ಲ? ಇಲ್ಲ ಹಾಂ, ಅಂದರೆ ಇವ್ರು ಮಾಡ್ತಿರೋ ಆರೋಪ ಸುಳ್ಳು. ಕ್ಲಿಯರ್ ಅಲ್ರಿ, ಸುಳ್ಳಲ್ಲ, ಕ್ಲಿಯರ್ ಅದು. ಅದರಲ್ಲಿ ಯಾವುದೇ ಥರದ ಏನು ಇಲ್ಲ, ಎಲ್ಲ ತಾಲೂಕು ಜನರಿಗೆ ಗೊತ್ತಿದೆ ಅಲ್ವಾ ಅವ್ರು JDS ಕ್ಯಾಂಡಿಡೇಟ್ ಅಂತ. ಮತ್ತು ಕಾಂಗ್ರೆಸ್ನಲ್ಲಿ ಬಂದಿರೋದು ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟಿಗೆ ಮಾಹಿತಿ ಕೊಡಬೇಕು, ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟಿಗೆ ಮಾಹಿತಿ ಕೊಡಬೇಕಾಗಿದೆ. ಯಾವುದೇ ಥರದ ಮಾಹಿತಿ ಇಲ್ದಂಗೆ ನಾನು ಜನಸಂಪರ್ಕ ಕಚೇರಿಯನ್ನು ನಾನಿಲ್ಲಿ ಜನರ ಜೊತೆಗಿದ್ದೀನಿ ಅಂತ ಹೇಳಿದ್ರೆ ಅದು ಸೂಕ್ತ. ಹಂಗಾಗಿ ನಾನು ಇದರಿಂದನೂ ಹೇಳಿದ್ದೆ, ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀರಾ ಅಂತ ಅಂದರೆ ಬನ್ನಿ ಮತ್ತೆ ಕಾಂಗ್ರೆಸ್ ಪ್ರಚಾರ ಮಾಡೋಣ, ಕಾಂಗ್ರೆಸ್ ಇದರಲ್ಲಿ ಇರೋಣ, ಆ್ಯಕ್ಟಿವಿಟೀಸ್ನಲ್ಲಿ ಇರೋಣ. ಅದನ್ನು ಬಿಟ್ಟು ನೀವು ಒಂದು ಸಂಸ್ಥೆ ಅಂಜುಮನ್ ಮುಸ್ಲಿಂ ಸಂಸ್ಥೆಯಲ್ಲಿ ಒಬ್ಬರು ಆಕಾಂಕ್ಷಿಯಾಗಿ ಸ್ಪರ್ಧೆ ಮಾಡೋದು ಒಳ್ಳೆಯದಲ್ಲ. ಬನ್ನಿ ರಾಜಕಾರಣ ಮಾಡೋಣ, ನಾವು ನೀವು ಅದಕ್ಕೆ ಸೂಕ್ತ ಅಲ್ಲ, ನಾವು ರಾಜಕೀಯ ಮಾಡೋಣ ಅಂತ ಇದ್ರ ಹಿಂದೆನೂ ನಾನು ಹೇಳಿದ್ದೆ. ಹಾಗಾಗಿ ಅವ್ರು ಯಾವುದೇ ಕಾರಣಕ್ಕೂ ಅವ್ರು ಮೊನ್ನೆ ಮಾಡಿರೋ ಆರೋಪ ಅದು ಸದಾ ಸುಳ್ಳು. ಈಗಾಗಲೇ ಚರ್ಚೆನೂ ಕೂಡ ನಡೀತಾ ಇದೆ ಅದ್ರ ಬಗ್ಗೆ. ಇನ್ನೂ ನಾವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಇದ್ರ ಬಗ್ಗೆ ಚರ್ಚೆ ಮಾಡಿಲ್ಲ. ಹಂಗೇನಾದ್ರು ಬಂದರೆ ಅವ್ರ ಜೊತೆಗೂ ಚರ್ಚೆ ಮಾಡ್ತೀವಿ. ಇಂಥವರಿಗೆಲ್ಲ ಯಾರಿಗೂ ಕೂಡ ನೀವು ಸ್ಪಂದನೆ ನಾವು ಕೊಡಬಾರ್ದು. ಕಾಂಟ್ರವರ್ಸಿ ಪರ್ಸನ್ಸ್ ಇರೋದ ಕಾರಣ ನಮ್ಮಲ್ಲಿ ಮತ್ತೆ ಗೊಂದಲ ಸೃಷ್ಟಿ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಅವರಲ್ಲಿ ಕೂಡ ನಾವು ಒಂದು ನಮ್ಮ ನಿಯೋಗ ತೊಗೊಂಡೋಗ್ಬಿಟ್ಟು ಅವ್ರಿಗೆ ಮನವಿ ಮಾಡ್ತೀವಿ. ಈಗಾಗಲೇ ಕಾಂಗ್ರೆಸ್ ಪಕ್ಷ ಇಲ್ಲಿ ಸಾಕಷ್ಟು ಕೆಲಸ ಮಾಡ್ತಾ ಇದೆ. ಆಲ್ರೆಡಿ ಒಳ್ಳೆ ಈಗ ನಮ್ಮ ಶಾಸಕರಾದಮೇಲೆ ಸಾಕಷ್ಟು ಅಭಿವೃದ್ಧಿ ಆಗಿಬಿಟ್ಟು ಈಗ CLP ಮೆಂಬರ್ ಆಗಿರುವ ಕಾರಣ ನಮ್ಮ ಶಾಸಕರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಈಗಾಗಲೇ ಆಗ್ತಾ ಇದೆ. ಹಾಗಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಸಾಕಷ್ಟು ಸಂಘಟನೆಯಲ್ಲಿ ಈಗಾಗಲೇ ತೊಡಗಿದ್ದಾರೆ. ಅದರಲ್ಲಿ ಯಾವುದೇ ಇದು ಇಲ್ಲ. ಮತ್ತು ಈ ಥರದ್ದು ಗೊಂದಲ ಸೃಷ್ಟಿ ಮಾಡೋದು ಸೂಕ್ತ ಅಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಥ್ಯಾಂಕ್ಸ್.